ಇನ್ನು ಲೋಕಸಭೆ ಹಾಗೂ ವಿಧಾನಸಭೆ ಚುನಾವಣೆ ಆಯಿತು. ಈಗ ಚನ್ನಪಟ್ಟಣ ಉಪಚುನಾವಣೆಯ ಕಾವು ದಿನದಿಂದ ದಿನಕ್ಕೆ ಹೆಚ್ಚಳವಾಗ್ತಾ ಇದೆ. ಇನ್ನು ನಿಖಿಲ್ ಕುಮಾರಸ್ವಾಮಿ ಇಂದಿನಿಂದಲೇ ಅಖಾಡಕ್ಕೆ ಧುಮುಕಿದ್ದಾರೆ. ಜೆಡಿಎಸ್ನ ನಿಖಿಲ್ ಕುಮಾರಸ್ವಾಮಿ ಅವರು ಇಂದಿನಿಂದಲೇ ಅಖಾಡಕ್ಕೆ ಧುಮುಕಿದ್ದಾರೆ. ಇನ್ನು ಅದೇ ರೀತಿಯಾಗಿ ಲೋಕಸಭೆ ಚುನಾವಣೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ರೀತಿಯಾಗಿ ಬಿಜೆಪಿ ಹಾಗೂ ಜೆಡಿಎಸ್ಗೆ ಈ ಬಾರಿ ಹಿನ್ನಡೆ ಆಗಿತ್ತು. ವಿಧಾನಸಭೆ ಚುನಾವಣೆಯಲ್ಲಿ ಭಾರಿ ಹಿನ್ನಡೆಯಾಯಿತು. ಈಗ ಉಪಚುನಾವಣೆಯಲ್ಲಾದರೂ ಗೆಲ್ಲೋದಕ್ಕೆ ಅಂತ ಮೈತ್ರಿ ಪಕ್ಷಗಳು ಸಾಕಷ್ಟು ಕಸರತ್ತು ಮಾಡೋದಕ್ಕೆ ಆರಂಭ ಮಾಡಿದ್ದಾವೆ. ಈ ನಡುವೆ ನಿಖಿಲ್ ಕುಮಾರಸ್ವಾಮಿ ಅಖಾಡಕ್ಕೆ ಧುಮುಕಿದ್ದಾರೆ. ಚನ್ನಪಟ್ಟಣ ಉಪಚುನಾವಣೆಯನ್ನ ಪ್ರತಿಷ್ಠೆಯಾಗಿ ನಿಖಿಲ್ ಕುಮಾರಸ್ವಾಮಿ ತೆಗೆದುಕೊಂಡಿದ್ದಾರೆ. ಇಂದಿನಿಂದ ಚನ್ನಪಟ್ಟಣ ಉಪಚುನಾವಣಾ ಕ್ಷೇತ್ರದ ಪ್ರವಾಸವನ್ನು ನಿಖಿಲ್ ಕುಮಾರಸ್ವಾಮಿ ಆರಂಭಿಸಿದ್ದಾರೆ. ಪಂಚಾಯಿತಿವಾರು ಸಂಘಟನೆಗೆ ನಿಖಿಲ್ ಕುಮಾರಸ್ವಾಮಿ ಪ್ಲಾನ್ ರೂಪಿಸಿಕೊಂಡಿದ್ದಾರೆ. ಇನ್ನು ತಾಲೂಕಿನ ಪ್ರತಿ ಪಂಚಾಯಿತಿಗೂ ಕೂಡ ಭೇಟಿ ನೀಡಲಿದ್ದಾರೆ ಎನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಇನ್ನು ಪ್ರತಿಯೊಂದು ಪಂಚಾಯಿತಿಗೂ ಭೇಟಿ ನೀಡಿ ಚುನಾವಣೆಗೆ ಪ್ರಚಾರವನ್ನು ನಡೆಸೋದಕ್ಕೆ ಅಂತ ಈಗಲೇ ಜನರಿಗೆ ಹತ್ತಿರ ಆಗುವಂತಹ ಸಾಧ್ಯತೆಗಳು ಇದ್ದಾವೆ. ಈ ಮೂಲಕವಾಗಿ ಉಪಚುನಾವಣೆಗೆ ನಿಖಿಲ್ ಕುಮಾರಸ್ವಾಮಿ ಸಜ್ಜಾಗ್ತಾ ಇದ್ದಾರೆ ಎನ್ನುವಂತಹ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಈಗಾಗಲೇ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆಗೆ ಒತ್ತಡ ಕೂಡ ಹೆಚ್ಚಳವಾಗ್ತಾ ಇದೆ. ಜೆಡಿಎಸ್ನ ಕಾರ್ಯಕರ್ತರು, ಅದೇ ರೀತಿಯಾಗಿ ಜೆಡಿಎಸ್ನ ಮುಖಂಡರು, ಇದು ನಮ್ಮ ಭದ್ರಕೋಟೆ, ಹೀಗಾಗಿ ಯಾವುದೇ ಕಾರಣಕ್ಕೂ ಕೂಡ ಬಿಜೆಪಿಗೆ ಬಿಟ್ಕೊಡ್ಬೇಡಿ ಅಂತ ಕುಮಾರಸ್ವಾಮಿ ಅವರ ಮೇಲೆ ಒತ್ತಡವನ್ನು ಹಾಕ್ತಾ ಇದ್ದಾರೆ. ಒಂದು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಕೊಡಿ, ಇಲ್ಲ ಪಕ್ಷಕ್ಕಾಗಿ ದುಡಿದಿರುವಂತಹ ಕಾರ್ಯಕರ್ತರು ಯಾರಿದ್ದಾರೆ ಅವರಿಗೆ ಟಿಕೆಟ್ ಕೊಡಿ ಅಂತ ಈಗಾಗಲೇ ಒತ್ತಡ ಕೂಡ ಬರ್ತಾ ಇದೆ. ಈ ನಡುವೆ ಸಿ.ಪಿ. ಯೋಗೇಶ್ವರ್ ನಾನು ಸ್ಪರ್ಧೆ ಮಾಡಿಯೇ ಸಿದ್ಧ ಅಂತ ಅವರು ಕೂಡ ಮಾತನಾಡ್ತಾ ಇದ್ದಾರೆ. ಒಂದು ವೇಳೆ ಪಕ್ಷ ಟಿಕೆಟ್ ಕೊಡದೇ ಇದ್ದರೆ ನಾನು ಪಕ್ಷಾತೀತವಾಗಿ ಚುನಾವಣೆಗೆ ಧುಮುಕೋದಕ್ಕೆ ಸಿದ್ಧ ಅನ್ನುವಂತಹ ಮಾತುಗಳನ್ನು ಕೂಡ ಅವರು ಹೇಳ್ತಾ ಇದ್ದಾರೆ. ಇನ್ನು ಮತ್ತೊಂದೆಡೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಈಗ ಅಖಾಡಕ್ಕೆ ಇಳಿತಾ ಇದ್ದಾರೆ. ಕ್ಷೇತ್ರದಾದ್ಯಂತ ಸಂಚಾರವನ್ನು ಆರಂಭ ಮಾಡ್ತಾ ಇದ್ದಾರೆ. ಇನ್ನು ಮತ್ತೊಂದೆಡೆಯಲ್ಲಿ ಸಿ.ಪಿ. ಯೋಗೇಶ್ವರ್ ಅವರು ಕೂಡ ಸ್ಪರ್ಧೆಗೆ ಒಲವನ್ನು ತೋರ್ತಾ ಇದ್ದಾರೆ. ಒಂದು ವೇಳೆ ಟಿಕೆಟ್ ಸಿಗದೇ ಇದ್ದರೆ ಪಕ್ಷೇತರವಾಗಿ ನಿಲ್ಲುವಂತಹ ಒಂದು ಸೂಚನೆಯನ್ನು ಕೂಡ ಸಿ.ಪಿ. ಯೋಗೇಶ್ವರ್ ಅವರು ಕೊಡ್ತಾ ಇದ್ದಾರೆ. ಹೀಗಾಗಿ ಒಂದು ವೇಳೆ ನಿಖಿಲ್ ಕುಮಾರಸ್ವಾಮಿಗೆ ಟಿಕೆಟ್ ಸಿಕ್ಕಿದ್ದೇ ಆದರೆ ಆಗ ಒಂದು ತ್ರಿಕೋನ ಸ್ಪರ್ಧೆ ಏರ್ಪಡುವಂತಹ ಸಾಧ್ಯತೆಗಳು ಕೂಡ ಇದೆ. ಈ ನಡುವೆ ಚನ್ನಪಟ್ಟಣದಲ್ಲಿ ಏನಾಗುತ್ತೆ ಅನ್ನುವಂಥದ್ದನ್ನು ಇಡೀ ರಾಜ್ಯವೇ ಕಾತುರದಿಂದ ಕಾದು ನೋಡ್ತಾ ಇದೆ. ಮತ್ತೊಂದೆಡೆಯಲ್ಲಿ ಚನ್ನಪಟ್ಟಣವನ್ನು ಗೆಲ್ಲೋದಕ್ಕೆ ಅಂತ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಕೂಡ ಸಾಕಷ್ಟು ತಯಾರಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಕೂಡ ಈ ಕ್ಷೇತ್ರವನ್ನು ಪ್ರತಿಷ್ಠೆಯಾಗಿ ತೆಗೆದುಕೊಳ್ತಾ ಇದ್ದಾರೆ. ಹೀಗಾಗಿ ಉಪಚುನಾವಣೆ ಸಾಕಷ್ಟು ಕುತೂಹಲ ಮೂಡುವಂತಹ ಸಾಧ್ಯತೆ ಇದೆ. ಇನ್ನು ಅದೇ ರೀತಿಯಾಗಿ 5 ಗ್ಯಾರಂಟಿ ಯೋಜನೆಗಳನ್ನು ನೀಡಿರುವಂತಹ ಕಾಂಗ್ರೆಸ್ ಕೂಡ ಈ ಒಂದು ಕ್ಷೇತ್ರದಲ್ಲಿ ಪ್ರಬಲ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸೋದಕ್ಕೆ ಅಂತ ಮುಂದಾಗುವ ಸಾಧ್ಯತೆ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಎಲ್.ಎನ್. ಸ್ವಾಮಿ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಎಲ್.ಎನ್. ಸ್ವಾಮಿ, ಒಂದೆಡೆ ಸಿ.ಪಿ. ಯೋಗೇಶ್ವರ್ ನಾನು ಪಕ್ಷೇತರವಾಗಿ ಆದರೂ ಚುನಾವಣೆಗೆ ಇಳಿಯೋದಕ್ಕೆ ಸಿದ್ಧ ಅನ್ನುವಂತಹ ಒಂದು ಸಂದೇಶ ರವಾನೆ ಮಾಡ್ತಾ ಇದ್ದಾರೆ. ಇನ್ನು ಮತ್ತೊಂದೆಡೆಯಲ್ಲಿ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಕ್ಷೇತ್ರದ ಸಂಚಾರ ಆರಂಭ ಮಾಡಿದ್ದಾರೆ. ಹೀಗಾಗಿ ಎಲ್ಲೋ ಒಂದೆಡೆಯಲ್ಲಿ ನನಗೆ ಟಿಕೆಟ್ ಸಿಗುತ್ತೆ ಅನ್ನುವಂತಹ ಸಂದೇಶವನ್ನು ಏನಾದರೂ ಕೊಡ್ತಾ ಇದ್ದಾರಾ? ಬೈ ಎಲೆಕ್ಷನ್ಗೆ ಏನಾದರೂ ತಯಾರಿ ಈಗಿನಿಂದಲೇ ಆರಂಭ ಮಾಡ್ತಾ ಇದ್ದಾರಾ ಅಂತ? ಸಂತೋಷ್, ಚನ್ನಪಟ್ಟಣ ಉಪಚುನಾವಣೆಯ ಕದನ ಸಾಕಷ್ಟು ಕಾವೇರ್ತಾ ಇದೆ. ಯಾರು ಮೈತ್ರಿ ಅಭ್ಯರ್ಥಿ ಆಗ್ತಾರೆ ಅಂದ್ರೆ ಎನ್.ಡಿ.ಎ ಅಭ್ಯರ್ಥಿ ಆಗ್ತಾ ಇರೋದು ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಜೊತೆಗೆ ಏನು ಬಿಜೆಪಿ MLC ಆದಂತಹ ಸಿ.ಪಿ. ಯೋಗೇಶ್ವರ್ ಅವರು ನನ್ನ ಸ್ಪರ್ಧೆ ಖಚಿತ ಎಂಬ ಸಂದೇಶವನ್ನ ಈಗಾಗಲೇ ಕೊಡಲಾಗಿದೆ. ಒಂದು ಕಡೆ ದೆಹಲಿಗೆ ಹೋಗಿ ಹೈಕಮಾಂಡ್ ಮಟ್ಟದಲ್ಲೂ ಮಾತುಕತೆ ಆಗಿದೆ. ತೆರೆಮರೆಯ ಕಸರತ್ತು ಸಾಕಷ್ಟು ಜೋರಾಗಿ ನಡೆಸ್ತಾ ಇದ್ದಾರೆ. ಅಂದ್ರೆ ನಾನೇ ಅಭ್ಯರ್ಥಿಯಾಗಿ ಕಣಕ್ಕಿಳಿಬೇಕು ಎಂಬ ನಿರ್ಧಾರ ಮಾಡ್ಕೊಂಡಿರುವಂತಹ ಸಿ.ಪಿ. ಯೋಗೇಶ್ವರ್ ಸಾಕಷ್ಟು ಕಸರತ್ತುಗಳನ್ನ ಮಾಡ್ತಾ ಇರೋದು. ಒಂದು ಕಡೆ ಜೆಡಿಎಸ್ ಸೇರಿದಂತೆ ಬಿಜೆಪಿ ನಾಯಕರಿಗೂ ಟೆನ್ಷನ್ ಶುರುವಾಗಿದೆ. ಅಂದ್ರೆ ಮೈತ್ರಿ ಧರ್ಮ ಪಾಲನೆ ಆಗಲ್ವಾ ಎಂಬ ವಿಚಾರಗಳು ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಇದನ್ನ ಹೊರತುಪಡಿಸಿದ್ರೆ ಇವತ್ತಿನಿಂದ ಏನು ಜೆಡಿಎಸ್ ರಾಜ್ಯ ಯುವ ಘಟಕದ ಅಧ್ಯಕ್ಷರಾದಂತಹ ನಿಖಿಲ್ ಕುಮಾರಸ್ವಾಮಿ ಅವರು ಚನ್ನಪಟ್ಟಣ ಉಪಚುನಾವಣೆ ಸದನಕ್ಕೆ ಎಂಟ್ರಿ ಆಗ್ತಾ ಇರುವಂತದ್ದು. ಅಂದ್ರೆ ತಾಲೂಕುವಾರು ಕಾರ್ಯಕರ್ತರನ್ನ ಸಂಘಟಿಸಿ ಪಕ್ಷವನ್ನ ಸಂಘಟಿಸಿ ಈ ಬಾರಿ ಚನ್ನಪಟ್ಟಣ ಕ್ಷೇತ್ರವನ್ನ ಮತ್ತೆ ನಾವೇ ಉಳಿಸ್ಕೋಬೇಕು ಎಂಬ ನಿರ್ಧಾರಕ್ಕೆ ಬಂದಿರುವಂತಹ ಜೆಡಿಎಸ್ ನಾಯಕರು ಹಾಗೂ ನಿಖಿಲ್ ಕುಮಾರಸ್ವಾಮಿ ಇವತ್ತಿನಿಂದ ಚನ್ನಪಟ್ಟಣ ಪ್ರವಾಸವನ್ನ ಕೈಗೊಳ್ತಾ ಇದ್ದಾರೆ.
ಅಲ್ಲಿ ಪ್ರತಿ ಪಂಚಾಯತ್ ಮಟ್ಟದಲ್ಲೂ ಹೋಗಿ, ತಾಲೂಕ್ ಪಂಚಾಯತ್ ಮಟ್ಟದಲ್ಲೂ ಹೋಗಿ ಅಲ್ಲಿ ಪಕ್ಷವನ್ನ ಸಂಘಟಿಸಬೇಕು, ಕಾರ್ಯಕರ್ತರನ್ನ ಹುರಿತುಂಬಿಸಬೇಕು ಎಂಬ ವಿಚಾರದಿಂದ ಲೆಕ್ಕಾಚಾರವನ್ನ ಮಾಡಿ ಇವತ್ತಿನಿಂದ ಚನ್ನಪಟ್ಟಣ ಪ್ರವಾಸಕ್ಕೆ ಅಧಿಕೃತವಾಗಿ ಎಂಟ್ರಿ ಕೊಡ್ತಾ ಇರುವಂತದ್ದು. ಒಂದು ಕಡೆ ಸಿಪಿ ಯೋಗೇಶ್ವರ ಕಣಕ್ಕೆ ಇಳಿಯೋದು ಖಚಿತಪಡಿಸ್ತಾ ಇದ್ರೆ, ಮತ್ತೊಂದು ಕಡೆ ಕಾಂಗ್ರೆಸ್ ವಲಯದಿಂದಲೂ ಚನ್ನಪಟ್ಟಣವನ್ನ ಉಳಿಸ್ಕೋಬೇಕು, ಚನ್ನಪಟ್ಟಣವನ್ನ ವಶಪಡಿಸ್ಕೊಳ್ಬೇಕು ಅನ್ನೋ ಸಾಕಷ್ಟು ಲೆಕ್ಕಾಚಾರಗಳ ತಯಾರಿ ಕೂಡ ಆಗ್ತಾ ಇದೆ. ಯಾಕಂದ್ರೆ ಈಗಾಗಲೇ DCM DK ಶಿವಕುಮಾರ್ ಪದೇ ಪದೇ ಚನ್ನಪಟ್ಟಣಕ್ಕೆ ಹೋಗ್ತಾ ಇದ್ದಾರೆ. ನಾನೇ ಅಭ್ಯರ್ಥಿ ಎಂಬ ಸೂಚನೆಯನ್ನು ಕೂಡ ಕೊಡ್ತಾ ಇರೋಂಥದ್ದು. ಅದೇ DK ಸುರೇಶ್ ಅವ್ರನ್ನ ಕಣಕ್ಕಿಳಿಸ್ತಾರ ಅಥವಾ DK ಶಿವಕುಮಾರ್ ಅವರೇ ಕಣಕ್ಕಿಳಿತಾರ ಅನ್ನೋದು ಸಾಕಷ್ಟು ಇನ್ನೂ ಕುತೂಹಲ ಮೂಡಿಸ್ತಾ ಇರೋಂಥದ್ದು. ಹಾಗಾಗಿ ಪ್ರವಾಸದ ಮೇಲೆ ಪ್ರವಾಸವನ್ನ ಕಾಂಗ್ರೆಸ್ ನಾಯಕರು ಅಂದ್ರೆ DCM DK ಶಿವಕುಮಾರ್ ತೆಗೆದುಕೊಂಡು ಮಾಡ್ತಾ ಇರೋಂಥದ್ದು. ಈ ಬಾರಿ ಚನ್ನಪಟ್ಟಣವನ್ನ ನಾವು ವಶಪಡಿಸ್ಕೊಳ್ಬೇಕು ಎಂಬ ಹಠಕ್ಕೆ DCM ಆದಂತಹ DK ಶಿವಕುಮಾರ್ ಅವರು ಬಿದ್ದಿರುವಂತದ್ದು. ಹಾಗಾಗಿ ಸಾಕಷ್ಟು ಈಗಾಗಲೇ ಅಲ್ಲೂ ಕಾಂಗ್ರೆಸ್ನ ಪಕ್ಷ ಸಂಘಟನೆ, ಕಾರ್ಯಕರ್ತರ ಭೇಟಿ ಹಾಗೂ ಅಭ್ಯರ್ಥಿ ಕಣಕ್ಕಿಳಿದಂತ ಸಂದರ್ಭದಲ್ಲಿ ಯಾವ ರೀತಿ ಗೆಲ್ಲಬೇಕು ಎಂಬ ಗೆಲುವಿನ ರಣತಂತ್ರವನ್ನ ಈಗಾಗಲೇ ಒಂದು ಕಡೆ DCM ಮಾಡ್ತಾ ಇರೋಂಥದ್ದು. ಅದಕ್ಕೆ ಟಕ್ಕರ್ ಕೊಡುವುದಾಗಿ ನಿಖಿಲ್ ಕುಮಾರಸ್ವಾಮಿ ಅವರು ಚನ್ನಪಟ್ಟಣ ಕ್ಷೇತ್ರಕ್ಕೆ ಇವತ್ತಿನ ಅಧಿಕೃತವಾಗಿ ಕಣಕ್ಕೆ ಎಂಟ್ರಿ ಆಗ್ತಾ ಇರೋಂಥದ್ದು. ಅದೇ ಕಾಂಗ್ರೆಸ್ಗೆ ಒಂದು ಕಡೆ ಟಕ್ಕರ್ ಹಾಗೂ ಪ್ರತಿಷ್ಠೆಯ ಕಣವನ್ನಾಗಿ ಈ ಬಾರಿ ಚನ್ನಪಟ್ಟಣವನ್ನ ನಿಖಿಲ್ ಕುಮಾರಸ್ವಾಮಿ ಅವರು ತೆಗೆದುಕೊಂಡಿರುವಂತದ್ದು. ಯಾಕಂದ್ರೆ ಈ ಬಾರಿ ಅಲ್ಲಿ ಅಭ್ಯರ್ಥಿ ತಾವಾಗ್ತಾರ ಅಥವಾ ಕಾರ್ಯಕರ್ತರ ನಿಲ್ಸಿ ಅಭ್ಯರ್ಥಿಯನ್ನ ಗೆಲ್ಲಿಸ್ತಾರ ಎಂಬ ವಿಚಾರ ಸಾಕಷ್ಟು ಚರ್ಚೆ ಆಗ್ತದೆ. ಅಂದ್ರೆ JDS ನ ಪ್ರತಿಷ್ಠೆಯ ಕಣವಾಗಿರೋದ್ರಿಂದ ಇದು ಒಂದ್ ರೀತಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಮೈಲೇಜ್ ತಂದು ಕೊಡೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಈ ಬಾರಿ ಚನ್ನಪಟ್ಟಣ ಕ್ಷೇತ್ರ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಏನಾದ್ರು ಚುನಾವಣೆ ನಡೆದ್ರೆ ಅಲ್ಲಿ ಗೆದ್ದಂತ ಸಂದರ್ಭದಲ್ಲಿ ಇನ್ನಷ್ಟು ವರ್ಕೌಟ್ ಆಗುತ್ತೆ, ರಾಜಕೀಯ ಭವಿಷ್ಯ ಇನ್ನಷ್ಟು ಗಟ್ಟಿ ಆಗುತ್ತೆ ಎಂಬ ಲೆಕ್ಕಾಚಾರವನ್ನು ಮಾಡ್ಕೊಂಡಿರೋದು. ಜೊತೆಗೆ ಎಲ್ಲೋ ಒಂದ್ ಕಡೆ ನಿಖಿಲ್ ಕುಮಾರಸ್ವಾಮಿ ಅವರ ಒಂದು ಸ್ಪರ್ಧೆ ಮಾಡುವಂತೆ JDS ನಾಯಕರು, ಅಲ್ಲಿನ ಸ್ಥಳೀಯ ಮುಖಂಡರು ಸಾಕಷ್ಟು ಒತ್ತಡ ಆಗ್ತಾ ಇರೋಂಥದ್ದು. ಈಗಾಗಲೇ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವ್ರನ್ನ ಭೇಟಿಯಾಗಿ ನಮ್ಮ ಅಭ್ಯರ್ಥಿಯ ಕಣಕ್ಕಿಳಿಬೇಕು ಅಂತ, JDS ಅಭ್ಯರ್ಥಿಯ ಕಣಕ್ಕಿಳಿಬೇಕು, ಇಲ್ಲಿ JDS ಪಕ್ಷ ಸಾಕಷ್ಟು ಶಕ್ತಿಶಾಲಿಯಾಗಿದೆ, ಹಾಗಾಗಿ JDS ಅಭ್ಯರ್ಥಿಯನ್ನ ಕಣಕ್ಕಿಳಿಸಬೇಕು, ಅದರಲ್ಲೂ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಈ ಬಾರಿ ಚನ್ನಪಟ್ಟಣ ಕ್ಷೇತ್ರದಿಂದ ಕಣಕ್ಕಿಳಿಸಲೇಬೇಕು ಎಂಬ ಒತ್ತಡವನ್ನ ಪದೇ ಪದೇ ಹಾಕ್ತಾ ಇದ್ದಾರೆ. ಒಂದು ಕಡೆ ನಿಖಿಲ್ ಕುಮಾರಸ್ವಾಮಿ ಅವರ ಕುಮಾರಸ್ವಾಮಿ ಅವರ ಕರ್ಮಭೂಮಿ ಚನ್ನಪಟ್ಟಣವನ್ನ ಉಳಿಸ್ಕೊಳೋದು, ಮತ್ತೊಂದು ಕಡೆ ಕಾರ್ಯಕರ್ತರ ಒತ್ತಡಕ್ಕೆ ತಲೆಬಾಗೋದು. ಹಾಗಾಗಿ ಈ ಬಾರಿ ನಿಖಿಲ್ ಕುಮಾರಸ್ವಾಮಿ ಅವರೇ ಸ್ಪರ್ಧೆ ಮಾಡ್ತಾರ ಅನ್ನೋದು ವಿಚಾರವೂ ಕೂಡ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರುವಂತದ್ದು. ಸಂತೋಷ್, ಧನ್ಯವಾದಗಳು LN ಸ್ವಾಮಿ ನಿಮ್ಮೆಲ್ಲ ಮಾಹಿತಿಗೆ.